ಹೆಳವರು ಮತ್ತು ಕುಂಚಿಟಿಗರು. ಪರಂಪರೆ, ಶಾಸನ ಮತ್ತು ಕಾಲಮಾನ. ಈ ಕಥಾನಕವು ಹೆಳವರು ಹೇಳಿಕೊಂಡು ಬಂದ ಪರಂಪರೆ, ಸ್ಥಳೀಯ ಶಾಸನಗಳು ಹಾಗೂ ವಾಸ್ತವಿಕ ಇತಿಹಾಸದ ಕಾಲಮಾನದಲ್ಲಿ ನಡೆದ ಘಟನೆಗಳನ್ನು ಪರಸ್ಪರ ತಾಳಿಕೆ ಮಾಡಿ ರೂಪುಗೊಂಡದ್ದಾಗಿದ್ದು, ಇದನ್ನು ಅಂತಿಮ ಐತಿಹಾಸಿಕ ಸತ್ಯವೆಂದು ಪ್ರತಿಪಾದಿಸುವ ಉದ್ದೇಶ ಇಲ್ಲ. ಒಂದು ಕಾಲದಲ್ಲಿ ಇತಿಹಾಸವನ್ನು ಪುಸ್ತಕಗಳಲ್ಲಿ ಬರೆಯಲಾಗುತ್ತಿರಲಿಲ್ಲ. ಅದು ಜನರ ನೆನಪುಗಳಲ್ಲಿ, ಮಾತುಗಳಲ್ಲಿ ಉಸಿರಾಡುತ್ತಿತ್ತು. ಆ ಇತಿಹಾಸವನ್ನು ಜೀವಂತವಾಗಿ ಕಾಪಾಡಿಕೊಂಡು ಬಂದವರು ಹೆಳವರು ಎಂದು ಕರೆಯಲ್ಪಟ್ಟ ಒಂದು ಸಮುದಾಯ. ಹೆಳವರರು ತಮ್ಮ ಜೀವನ ಪೂರ್ತಿ ಇತಿಹಾಸವನ್ನು ಬಾಯಿಂದ ಬಾಯಿಗೆ ಕಲಿತುಕೊಂಡು ಮುಂದಿನ ಪೀಳಿಗೆಗೆ ಮುಟ್ಟಿಸುವ ಜವಾಬ್ದಾರಿ ಹೊತ್ತಿದ್ದರು. ರಾಜಸಭೆಗಳಲ್ಲಿ ನಡೆಯುವ ಯುದ್ಧಗಳು, ದಾನಗಳು, ವಿವಾದಗಳು, ನಿರ್ಣಯಗಳು ಎಲ್ಲವನ್ನೂ ಆಲಿಸಿ ಮನಪಾಠ ಮಾಡಿಕೊಂಡು ಊರುಗಳಲ್ಲಿ ಹೇಳುತ್ತಿದ್ದರು. ಇಂದಿನ ವಿಧಾನಸಭೆಯಲ್ಲಿ ಮಾತುಗಳನ್ನು ದಾಖಲಿಸುವ ರೀತಿಯೇ ಅಂದು ಹೆಳವರು ಬಾಯಿಪಾಠದ ಮೂಲಕ ಇತಿಹಾಸವನ್ನು ಸಂರಕ್ಷಿಸುತ್ತಿದ್ದರು. ಮಹತ್ವದ ವಿಷಯಗಳು ಭವಿಷ್ಯದಲ್ಲಿ ವಿವಾದವಾಗದಂತೆ ಶಾಸನಗಳಾಗಿ ದಾಖಲಿಸುವಲ್ಲಿಯೂ ಹೆಳವರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು. ಇಂತಹ ಹೆಳವರು ಹೇಳಿಕೊಂಡು ಬಂದ ಪರಂಪರೆಯಲ್ಲೇ ಕುಂಚಿಟಿಗರ ಉಗಮದ ಕಥೆಯು ನಿಧಾನವಾಗಿ ಹರಿದು ಬಂದಿದೆ.